ಕರ್ಣ, ನಿನ್ನೊಡನೆ ಕೆಲವು ವಿಚಾರಗಳನ್ನು ತಿಳಿಸಬೇಕಾಗಿರುವುದು. ಪರಮಾತ್ಮ ಹರೇ ಪಾವನ ಅಖಿಲ ಗುಣಗಣಂ ವಾರಿಧಿ ಸಾಮಂ ಸಮಸ್ತ ಜಗನ್ನಾನಂದಂ ವಾರಿಧಿ ಜಗದಾತ ಕುಲಹೀನನು ನಿನಗಿನ ಸಮನೆ ದೇವಾ ಬದಲಿದೆ ನೈಲ್ಲ ಆಧರಿಸಲು ನೀನು ವಿಲಯೋ ಕುಲಗೋತ್ರವಿಲ್ಲದ ಮನುಜನ ಪಾಲಿದೆ ಮನುಜನ ಪಾಲಿಗೆ ದೇವದೇವಾನೆ ಭಕ್ತ ಬಾಂಧವನೇ ಸ್ವಾಮಿ ಪರಮಾತ್ಮ ಹರೇ ಪಾವನ ಪರಮಾತ್ಮ ಕರ್ಣ, ಮಹಾಮಹಿಮನಾದ ನೀನು ಈ ಕುಲ ನೀನ ಆದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ಪರಮಾತ್ಮ? ಕರ್ಣ, ಕುಲಕಿ ಹಾಗೇನು ಬೇಡ. ಕುಲಕಿ ನನ್ನಲ್ಲಿ ಕಂಡು ಬರಬಹುದು, ನಿನ್ನಲ್ಲಿ ಇರಬೇಕು ಕರ್ಣ. ದೇವ, ನಾನೆಂತಿದ್ದರು ಓರ್ವನ ಸೂತನೆಂಬ ಈ ಪ್ರಪಂಚವೇ ಯಾಗುತ್ತಿರುವುದು ಅಲ್ಲ ಪರಮಾತ್ಮ. ಸುಕುಮಾರ ಸುರಧೀರ ಸುಕುಮಾರ ಕರ್ಣ, ಪರಮಾತ್ಮ ಸುಕುಮಾರ ಸುಕುಮಾರ ಕೊಲಗೆ ನನ್ನ ಕೇಳ ಮಾತ ಕರ್ಣ, ಸುಲಗಿ ನನ್ನ ಕೇಳಲಿನ ಮಾತ ಅತಿ ಹಂತದಲ್ಲಿ ಅವತರಿಸಿದ ವಸ್ತು ಆರಮ
ರಾಧೀರ ಸುಕುಮಾರ ಮಾತೆಲೆ ಪಡುಕೊಂಡೆ ವರ ಪಾಂಡವರ ಜನನಿ ಕರ್ಣ ಮಾತೆಲೆ ಪಡುಕೊಂಡೆ ವರ ಪಾಂಡವರ ಜನನಿ ಸರೆಯ ಬೆಳಗುವ ರವಿಯ ಕರ್ಣದಿ ಕರ್ಣ ಹರೆಯ ಬೆಳಗುವ ರವಿಯ ಕರ್ಣದಿ ಮಹಾ ಮಹಿಮನೆ ನೆನೆಸಿ ನೆರೆ ಮರವಿದು ಮನೆ ಸುಕುಮಾರ ಸುರತೀರ ಸುಕುಮಾರ ತಳಮಳ ಮೇಲೆ ಮನದ ಸುಖೆ ಕರ್ಣ ಕರ್ಣ ತಳಮಳ ಮೇಲೆ ಮನದ ಸುಖೆ ತೊರೆ ಹನಿತ ಭುವನದೊಳು ಕೀರ್ತಿಯ ಪಡವೆ ಗಣತರ ನೆನೆಸಿದ ಗಣತರ ನೆನೆಸಿದ ನೇಮಿಯೊಳನೆ ಗಣತರ ನೆನೆಸಿದ ನೇಮಿಯೊಳನೆ ಮಹಾ ಮಹಿಮನೆ ಜನಸಿ ನೆಲೆ ಮರವಿದು ಮನೆ ಸುಕುಮಾರ ಸುರತೀರ ಸುಕುಮಾರ ಕರ್ಣ ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕನು. ಆ ಪಾಂಡವರು ನಿನಗೆ ಸಹೋದರ ಆಗಬೇಕು ಕರ್ಣ. ದೇವ, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ವೀರ ಮಾತೆಯಾದ ಕುಂತಿದೇವಿಯು ನನ್ನ ಎತ್ತ ತಾಯಿ, ಸೂರ್ಯನು ನನ್ನ ಜನಕನೇ. ದೇವ, ಮರ್ತಿದ್ದನು, ಇದು ಯುದ್ಧದ ಕಾಲ. ಅದರಲ್ಲೂ ನೀನು ಪಾಂಡವರ ಪಕ್ಷಪಾತಿ, ಅವರ ತಲೆ ಕಾಯಲು ಈ ರೀತಿ ಮಾತನಾಡುತ್ತಿರುವೆ ಪರಮಾತ್ಮ. ಇಲ್ಲ ಕರ್ಣ, ನಿನ್ನ ತಾಯಿಯು ನನ್ನ ಮಾತು ಸತ್ಯವೆಂದು ನಂಬು. ಹಿಂದೆ ನಿನ್ನ ತಾಯಿಯಾದ ಕುಂತಿ ದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಪಡೆದಿದ್ದಳು. ಆ ಮಂತ್ರವು ಫಲಿಸುವುದು ಇಲ್ಲವೋ ಎಂದು ಸೂರ್ಯ ಮಂತ್ರವನ್ನು ಜಪಿಸಿದಾಗ ಆಗ ನೀನು ಜನಿಸಿದೆ ಕರ್ಣ. ಲೋಕ ಅಪರಾಧಕ್ಕೆ ಹೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಕರ್ಣ. ಈಗಲೂ ಸೂತರು ನಿನ್ನನ್ನು ಸಾಕಿದರು ಕರ್ಣ. ಈಗಲೂ ನನ್ನ ಸಂಗಡವ ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡಗುವೆನು. ಅವರಿಂದಲೂ ಸಾಮಂತ ರಾಜ್ಯದಿಂದಲೂ ಓಲೈಸಿಕೊಳ್ಳುತ್ತಾ ರತ್ನ ಸಿಂಹಾಸನವನ್ನು ಏರಿ ರಾಜ್ಯ ಭಾರ ಮಾಡುವಂತೆ ಬಾ ಕರ್ಣ, ಬಾ. ದೇವಾ ಸೋದನೆ ಗೈ ಶಾಪಾ ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ ಸೋದನೆಯೇ ಶಾಪಾ ನನ್ನೊಂದೆನು ಬಂಧುಗಳ್ಯಾರೆಂದು ಬಹುದಿನ ನೊಂದೆನು ಬಂಧುಗಳ್ಯಾರೆಂದು ಇಂದು ವದನೆ ಅಪನಿಂದೆ ಎಲ್ಲಿದೆಂದೆ ಬಹುದಿನ ನೊಂದೆನು
ಬಂಧುಗಳ್ಯಾರೆಂದು ಇಂದು ವದನೆ ಅಪನಿಂದೆಯೆಂದೆ ಪಾತಕಿ ಕೇವಲ ಬಂದ ವಿಮೋಚನ ಮಾರ್ಗವನರಿಯದೆ ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ ಶೋಧನೆ ಗೈಯಾಪ ಪಾಪಿಯಾದೆ ಪರಿತಾಪಕೀರಾದೆ ದೇವಾ ಶೋಧನೆ ಗೈಯಾಪ ಜನ್ಮರಂಜದ ಅಂತರ ಬರೆಯೋ ಪರಮಾತ್ಮ ಜನ್ಮರಂಜದ ಅಂತರ ಬರೆಯೋ ಜನುಮದಾತೆಯ ವಿಜಯವರೆಯೋ ಜನ್ಮರಕ್ಷದ ಅಂತರ ಬರೆದು ಜನ್ಮದಾತೆಯ ವಿಜಯವರೆತು ತೀರಿಸಲೇ ಪರಿ ಸಾಗಲೆ ಜಗದೋಡಿ ತೀರಿಸಲೇ ಪರಿ ಸಾಗಲೆ ಜಗದೋಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆ ಪಾಪಿಯಾದೆ ಪರಿತಾಪಕೀರಾದೆ ದೇವಾ ಶೋಧನೆ ವಿಜಾಪ ಪರಮಾತ್ಮ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತನೆಂದು ಹೀನಕುಲದವನೆಂದು ವಿಚಾರಿಸುತ್ತಲೇ ಇರುವರು ಪರಮಾತ್ಮ. ನಾನು ಇಂಥನೆಂಬ ವಿಚಾರವು ಅವರಿಗೆ ತಿಳಿಯದೇ ಪರಮಾತ್ಮ. ಕರ್ಣ, ನಿನ್ನ ವಿಚಾರವು ನಿನ್ನ ತಾಯಿಗಾಗಲಿ ನಿಮ್ಮ ತಾಯಿಗೆ ತಿಳಿದಿರಲಿಲ್ಲ. ನಿನ್ನ ತಾಯಿಯು ದೇವ ಆ ಕರ್ಣನ್ಯಾರು, ಆತನನ್ನು ನೋಡಿದಿರಿ ನನಗೆ ಮರಕ ಉಂಟಾಗುವುದಿಲ್ಲ ಎಂದು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ತಾಯಿಗೆ ತಿಳಿಸಿ ಬಂದಿರುವೆನು. ಆಕೆಯನ್ನು ನಿನ್ನನ್ನು ನೋಡಲು ಬಹು ಸಂಭ್ರಮದಿಂದ ಬರುವಳು. ಆಕೆಯ ಮನಸ್ಸನ್ನು ನೀನು ನೋಯಿಸಬೇಡ ಕರ್ಣ. ನಾನು ಹೋಗಿ ಬರಲೇ ಕರ್ಣ? ಆಗಬಹುದು ಪರಮಾತ್ಮ. ಪರಮಾತ್ಮ ಸ್ವಲ್ಪ ನಿಲ್ಲುವರಾಗಿ ಅದೇನು ತಿಳಿಸು ಕರ್ಣ. ನನ್ನ ತಾಯಿಯ ದರ್ಶನವು ನನಗೆ ಎಲ್ಲಿ ಲಭಿಸುವುದು ಪರಮಾತ್ಮ? ಕರ್ಣ, ಇನ್ನ ಮುಂದಕ್ಕೆ ಪ್ರಯಾಣ ಮಾಡು. ಅಲ್ಲಿ ಗಂಗಾಸ್ಥಾನವು ಇರುವುದು. ಅಲ್ಲಿಗೆ ಹೋದರೆ ನಿನ್ನ ತಾಯಿಯ ದರ್ಶನವಾಗುವುದು ಕರ್ಣ. ನಾನಿನ್ನು ಬರಲೇ ಕರ್ಣ? ಆಗಬಹುದು ಪರಮಾತ್ಮ. ಪರಮಾತ್ಮನು ಎಂದಿಗ ಸತ್ಯವನ್ನು ನುಡಿತಕ್ಕವನಲ್ಲ. ಭೀಮಾರ್ಜುನರು ನಕುಲ ಸಹದೇವರು ನನ್ನ ತಮ್ಮಂದಿರೇ, ವೀರ ಮಾತೆಯಾದ ಕುಂತಿ ನನ್ನ ಎತ್ತ ತಾಯಿಯೇ, ಏ ಪಾಪಿಕರ್ಣ, ಅವರನ್ನು ಕೊಲ್ಲಲು ಹೊರಟಿರುವೆಯಾ? ಕೊಲ್ಲಲೇ ಬಾಳು ಕುಮಾರರಂ ಕೊಲ್ಲಲೇ ದುರದಳು ತಮ್ಮ ಕೊಲ್ಲಲೇ ಕೊಲ್ಲಲೇ ಕುಲದ ಬಿಟ್ಟೊಡೆ ಕೊಲದಿನ ಬಿಟ್ಟೊಡೆ ಕೌರವೇಂದ್ರ ಶ್ರೀಧರಯೊಳು ಸುಖ ಸಂಪತ್ತಿನ ಬಾಳ್ವನೇ ಬಾಳ್ವನೇ
ಕರದ ಚಲದಿನ್ ಬಿಟ್ಟೊಡೆ ಚಲದಿನ್ನ ಬಿಟ್ಟೊಡೆ ಚಲದಿಂ ಪಾರ್ಥನ ರುಂಡವಂ ಸರಿದು ಚಲದಿಂ ಪಾರ್ಥನ ರುಂಡವಂ ಸರಿದು ಮತ್ತಾಮಿಗೆ ಮಮತಾಮಿಗೆ ಆನಂದವಂ ಚೈಸಲ ಸಾಗುದೇ ಪಾರ್ಥನ ಕೋರಕರಕ್ಕೆ ನಾಂ ಸುತ್ತಾಗಲೇ ನಾಂ ಸಾಯಲೇ ನಾಂ ಸಾಯಲೇ ನಿಲ್ಲು ಕರ್ಣ ನಿಲ್ಲು. ನಿನಗೆ ಸೈನ್ಯಾಧಿಪತ್ಯವನ್ನು ಕೊಡಕೂಡದೆಂದು ನಿರ್ಧಾರವಾಯಿತು ಕರ್ಣ, ನಿರ್ಧಾರವಾಯಿತು. ಇದು ನಿಜವೇ ಶಕುನಿ? ನಾನು ನಂಬುವುದಿಲ್ಲ. ನಂಬು ರಾಜ ನಂಬು. ನಿನ್ನ ಉದ್ಧಾರದ ತಿಳಿದ ಕೌರವರು ನಿರ್ಭಯದಿಂದ ಈ ರೀತಿ ನುಡಿಯುವುದರಲ್ಲಿ ಆಶ್ಚರ್ಯವೇನು ಕರ್ಣ? ದುರ್ಯೋಧನನಲ್ಲಿ ನಿನಗಿರುವ ಸ್ನೇಹ ಮತ್ತು ಭಕ್ತಿಯ ಆಸೆಯಿಂದ ನಿನ್ನ ವಿಷಯದಲ್ಲಿ ಖೂರ್ ಶಬ್ದಗಳನ್ನು ಆಡಲು ಅವರು ಹಿಂಜರಿಯಲಿಲ್ಲ. ಸ್ನೇಹದಲ್ಲಿ ವಂಚನೆ ಶಕುನಿ. ನನ್ನ ರಕ್ತವು ಕುದಿತಿರುವುದು. ಸಭೆಯಲ್ಲಿ ಏನು ನಡೀತು ಮರೆ ಮಾಚದೆ ಕರುಣ, ನೀನು ರಥವನ್ನು ಏರಿ ಹಾ ಶ್ರೀಕೃಷ್ಣನ ಸವಿ ನುಡಿಗಳಿಗೆ ವಸರಾದ ಏನೆಂದು ಹಾ ದುರ್ಯೋಧನನ ಸಂದೇಹ. ಸೈನ್ಯಾಧಿಪತ್ಯಕ್ಕೆ ನಾನು ಎಂದಿಗೂ ಆಸಪಟ್ಟವನಲ್ಲ ಶಕುನಿ. ಈ ಕರ್ಣಿಯ ಸ್ವಾಮಿ ನಿಷ್ಠೆಯನ್ನು ತಿಳಿಯಲಿಲ್ಲವೇ? ತಿಳಿದಿದ್ದರು ಕರ್ಣ, ತಿಳಿದಿದ್ದರು. ಹಾ ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಾಜ್ಯದಿಂದ ತಿಳಿದವರೇ ಹೊರತು ನಿನಗೆ ಸೈನ್ಯಾಧಿಪತ್ಯವನ್ನು ಭಂಗವಾಯಿತು ಕರ್ಣ, ಕೊಡಕೂಡದೆಂದು ನಿರ್ಧಾರವಾಯಿತು ಕರ್ಣ. ಇದಕ್ಕೆಲ್ಲ ಕಾರಣ ಭೀಷ್ಮರು. ಯಾರಾದರೂ ಆಗಲಿ ಕರ್ಣ, ಸಭೆಯಲ್ಲಿ ನಿನ್ನನ್ನು ಕೆಲವರು ಶುಚೀಕರಿಸಿ ಮಾತನಾಡಲು ಅವರು ಹಿಂಜರಿಯಲಿಲ್ಲ. ಏನು ಹೇಳಿದರೆ ಶಕುನಿ? ಶಿವ ಶಿವ, ಹಾ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ ಕರುಣ, ನುಡಿಯಲಾರೆ. ಆದರೆ ಯತ್ನವಿಲ್ಲ. ಸೂತಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸ್ವಾಮಿ ಭಕ್ತಿ ಎಲ್ಲಿರುವುದೆಂದು ನಿರ್ಧಾರವಾಯಿತು ಕರ್ಣ, ನಿರ್ಧಾರವಾಯಿತು. ಸೂತಕುಲದಲ್ಲಿ ಹುಟ್ಟಿದವರು ರಾಜರಾಗಬಾರದು. ವಿಧಾತನು ಜಾತಿಯ ಸದ್ಗುಣವನ್ನು ಉಚ್ಚಕ್ಕಿಳಿದವರಿಗೆ ಮೀಸಲಿಟ್ಟನು. ಈ ಅಪಮಾನವನ್ನು ನಾನು ಸಹಿಸಲಾರೆ ಶಕುನಿ. ಸಿರನಾಗು ಕರ್ಣ, ಸಿರನಾಗು. ನಿನ್ನ ಸ್ನೇಹವನ್ನು ನಿರಾಕರಿಸಿದ ಪ್ರತಿಕಾರವು ನಿನ್ನ ಕೈಯಲ್ಲಿರುವುದು. ಭೀಷ್ಮರು ಯುದ್ಧದಲ್ಲಿ ಪರಾಜಿತರಾಗುವವರೆಗೂ ನೀನು ಅಸ್ತ್ರದಾನ ಮಾಡಲಿಲ್ಲವೆಂದು ಶಪಥ ಮಾಡು ಕರ್ಣ. ಇದನ್ನು ಆ ಕೌರವನು ತಿಳಿಯಲಿ. ಎಲ್ಲರೂ ಯುದ್ಧದಲ್ಲಿ ಋತುರಾಗಿ ನಿಂತಿರುವಾಗ ನಾನು ಯಾರಿಗೋಸ್ಕರ ತಾನೇ ಯುದ್ಧ ಮಾಡಲಿ? ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗ ತನಕ ನಾನು ಅಸ್ತ್ರವನ್ನು ತೊಡೆದೂಲ ತಗುನಿ. ಇದೇ ನನ್ನ ಶಪಥ.
ಇದೇನು ಇನ್ನ ಶಪಥ ಮಿತ್ರ? ಬಂದು ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಗುರುರಾಜ. ಆದರೆ ಒಂದು ಕ್ಷಣವು ಇಲ್ಲಿ ನಿಲ್ಲುವ ಪದ್ಧತಿ ಇಲ್ಲ. ಏಕೆ ಕಾರಣ? ಏನಾಯಿತು? ನಿನಗಾಗಿ ಒಂದು ಸಂತೋಷದ ಸುದ್ದಿಯನ್ನು ತಂದಿರುವೆನು. ಕೆಂಸು ಮಿತ್ರ, ಆರ್ಯರ ಮಧ್ಯೆ ಪದ ತುಳಿತರಾಗಿ ಪಕ್ಷಿಗಳಂತೆ ಜೀವಿಸುತ್ತಿರುವ ಸೂತಕುಲದವರಿಗೆ ಸಂತೋಷ ಎಲ್ಲಿರುವುದು? ನಾನಿನ್ನು ಬರುವೆನು. ಕರ್ಣ ಕರ್ಣ, ಇದೇನು ಮಾವ? ಕರ್ಣನ ರೀತಿಯೇ ಬೇರೆಯಾಗಿರುವುದು. ನಾನು ಬಹಳವಾಗಿ ಯೋಚಿಸಿದೆ. ಕರ್ಣನಿಗೆ ಸೇನಾಧಿಪತ್ಯವನ್ನು ಮಾಡಬೇಕೆಂದು. ಇದನ್ನೆಲ್ಲ ಇದೇನು ಕರ್ಣನಿಗೆ ಸೇನಾಧಿಪತ್ಯವೇ? ಇದೇನು ಪರಿಯಷ್ಟವೇ ಕೌರವೇಶ್ವರ? ಏಕೆ ಶಕುನಿ? ಕರ್ಣನು ವೀರಪುರುಷನಲ್ಲವೇ? ಇರಬಹುದು. ಆದರೆ ಕರ್ಣನನ್ನು ಸೈನ್ಯಾಧಿಪತ್ಯವನ್ನು ಮಾಡಿದವರಿಂದ ಎಷ್ಟು ಜನರು ಅಪಮಾನಿತರಾಗುವರೆಂದು ಯೋಚಿಸಿದೆಯಾ? ಮಾರ್ಗವಿಜಿನಾದ ಭೀಷ್ಮ, ಸಪ್ತಕರ್ಣ, ದ್ರೋಣ, ಶಲ್ಯ, ಅಶ್ವತ್ಥಾಮ ಇಂತಹ ರಸಿಕರನ್ನು ಬಿಟ್ಟು, ಮಹಾರಸಿಕರನ್ನು ಬಿಟ್ಟು ಆ ಸೂತಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೈನ್ಯಾಧಿಪತ್ಯವೇ? ಇದೇ ಪರೇಯಸ್ಥವೇ ಕೌರವೇಶ್ವರ? ಭಲೆ ಮಾವ, ಭಲೆ, ಬಹಳ ಚೆನ್ನಾಗಿ ಹೇಳಿದೆ. ಹಾಗಾದರೆ ಈಗ ಏನು ಮಾಡುವುದು? ಹಾಗೆ ಆಗಲಿ ಮಾವ. ಯುದ್ಧವು ಸನ್ನಿಹಿತವಾಗಿದೆ. ಈಗ ಚಿಂತಿಸುವ ಸಮಯವಿಲ್ಲ. ಈಗಲೇ ಹೋಗಿ ಕುರುಬಿತ್ಮಾರರನ್ನು ನೋಡು. ಹಾಗೆ ಆಗಲಿ ಮಾವ. ನಡೆ ಹೋಗೋಣ. ನಡೆ ದುರ್ಯೋಧನ, ನಡೆ ದುರ್ಯೋಧನ, ಯಲಾಕೂಡನ ಮಗನೇ, ನಡೆ.
ವಾಸುದೇವ, ಎಲ್ಲಿರುವೆ ತಂದೆ? ಬೇಗ ಬಂದು ನನ್ನನ್ನು ಕಾಪಾಡಬಾರದೇನು? ಶಾಂತೆ ಶಾಂತೆ ವರದೀಗ ವರ ಪತಿಯೇಗ ಮಗಾನೆ ಶಾಂತೆ 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 ವರದೀಗ ವರ ಪತಿಯೇಗ ಮಗಾನೆ ಶಾಂತೆ ಮರ್ಗನೆ ಶಾಂತೆ 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 ವರದೀಗ ವರ ಪತಿಯೇಗ ಮಗಾನೆ ಶಾಂತೆ ಮರ್ಗನೆ ಶಾಂತೆ ಒಂದು ಪೂಜೆಗೆ ಭಕ್ತಿಯಾಗಿ ನೀನು ಒಂದು ಪೂಜರಿಗೆ ಭಕ್ತಿಯಾಗಿ ನೀನು ಚೆಂಡ ಕೋಪಬೇಕೆ ಚೆಂಡ ಕೋಪಬೇಕೆ ಬಿಡುಕೋಪಬೇಕೆ ಬಿಡುವವರೆಗೆ ಕೋಪಗಳಿಗೆ ಹೇಳಿ ಸರ್ ಕೋಮಲಾಗಿಯೇ ದೇವಿ ದೇವಿ ಹಿರಿಯರ ಪರಾಧ ನದಿಯು ನಮ್ಮ ಸಮಾಜದ ನಿಯಮ. ಭಗವಾನ್ ಸುರುಪಿಗಳರ ರುಚಿಗಳ ಆಜ್ಞೆ ಬಂತ ಪತ್ನಿಯಿಂದ ಜೂಜಿನಲ್ಲಿ ಪರಮಾಧಿಕ ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡ್ತಾರೆ. ಹೌದಪ್ಪ. ಎಂತಹ ಪತಿಯಪ್ಪ, ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಹಳಬೇಡ ಪಂಚಾಲಿ ಅಣ್ಣನು ಮಾಡಿದ ಒಂದು ದಿನ ಅವ್ಯಕ್ಕಿನಿಂದಲೆಯೋ ನಮ್ಮನ್ನು ಸಾಯುವುದನಕ ಬಿಟ್ಟಿದ್ದಲ್ಲ, ಅದು ಆಗದಾಗಿ ಹೋಯಿತು. ಈ ದಿನ ಚಿಂತೆಗೆ ಕಾರಣವೇನುತ್ತಿತ್ತು. ಹೇಳನ್ ಪ್ರಾಣೇಶ್ವರ, ಆದ್ರೆ ಅದರಿಂದ ಆಗುವ ಫಲ ಅವಾದರೂ ಏನು? ಎಷ್ಟೇ ನೀನು ಆಜ್ಞಾಧಾರಕನಲ್ಲವೇನು? ನಾನೆಲ್ಲರಿಗೆ ಬಾಯಿಂದ ಕೇಳಿಸಬೇಡ ಪಂಚೋಲಿ, ಯಾರು ನಾನು ಆಜ್ಞಾಧಾರಕನಲ್ಲ. ಹಾಗಾದ್ರೆ ಹೇಳುವನು ಕೇಳಿ ಸ್ವಾಮಿ. ಎಂದು ಆಸ್ತಿನಾಂಬಿಗೆ ದೇವಿಯ ದರ್ಶನ ಪಡೆಯಲು ಹೋಗಿದ್ದೆನು. ಅಲ್ಲಿ ಆ ದುರ್ಯೋಧನ ಧರ್ಮಪತಿಯಾದ ಭಾನುಮತಿಯು ಸಹ ಅಲ್ಲಿಗೆ ಬಂದಿದ್ದಳು. ಅವಳು ನನ್ನನ್ನು ನೋಡಿ ತುಸನಕ್ಕು, ಇನ್ನೇನು ಸಂಧಿಯಾಗುವುದು, ಈಗಲಾದ್ರಿಂದ ಬಿಚ್ಚಿದ ಮುಡಿಯನ್ನು ಕಟ್ಟುವ ಏನು ಎಂದು ನನ್ನನ್ನು ಅಪಹಾಸ್ಯ ಮಾಡಿದಳು ಪ್ರಾಣೇಶ್ವರ. ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ ಪಂಚಾಲಿ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟು ಬಂದಿರುವನು. ಏನೆಂದು? ಭಾನುಮತಿ, ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸಬೇಕು, ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಎಂದು. ಬಾಪು ಪಾಂಚಾಲಿ ಬಾಪು. ಪ್ರಾಣೇಶ್ವರ ಜಾಣೆ ಜಾಣೆ ಮುದ್ದಾಡುವನು ಬಾರಿ ಜಾಣೆ ಮುದ್ದಾಡುವನು ಬಾರಿ ಪಣೆಯವ ಬೀರಿ ಮನವನ್ನು ತಳಿಸಲು ಪಣೆಯವ ಬೀರಿ ಮನವನ್ನು ತಳಿಸಲು ಬಾಳನ್ನು ತಳಿದು ಸಜಬಕ ಬೇರೆ ಬಾಳನ್ನು ತಳಿದು ಸಜಬಕ ಬೋರೆ ಜಾಳೆ ಮುದ್ದಾಡುವುದು ಬಾರಿ ಈ ಬೀರಿ ಜೀವನ ಬೀದಿ ಜಾಳೆ ಮುದ್ದಾಡುವುದು ಬಾರಿ ಜೀವನ ಬೀದಿಯ ಕುರುಕುಲಾದ ಮರು ಜನುಗುದಲನು ಕುರುಕುಲಾದ ಮರು ಜನುಗುದಲನು ಕುರುವಂಶ ಮೇಲೆ ನಾಟಕ ಇವೆ ಕುರುವಂಶ ಮೇಲೆ ನಾಟಕ ಇವೆ ಕುರುಳನ್ನು ಸಾಟಕ ಕರುಳನ್ನು ಬಗೆದು ಕುರುಳನ್ನು ಸಾಟನ ಕರುಳನ್ನು ಬಗೆದು ಬಿಚ್ಚಿದ ಮಡಿಯನ್ನು ಕಟ್ಟಿಸಿದರು ಕುರುಳನ್ನು ಸಾಟನ ಕರುಳನ್ನು ಬಗೆದು ಬಿಚ್ಚಿದ ಮಡಿಯನ್ನು ಕಟ್ಟಿಸಿದರು ಗಾಳಿ ಮುಂದಾಡುವುದು ಮಾಡಿ ಲಾಲೆ ಮುಂದಾಡುವುದು
ಪ್ರಾಣೇಶ್ವರ. ಆಹಾ ಸ್ವಾಮಿ, ಗಾನ ಬಹಳ ಸುಂದರವಾಗಿತ್ತು. ಪ್ರಾಣೇಶ್ವರ, ನೆನಪಿದೆಯೇ ಇನ್ನೊಂದು ದಿನ ಈ ನನ್ನ ಬಿಸಿಲ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳರಾಶಿ ಎಂದು ಹೇಳಿದರೆ ನೆನಪಿದೆಯೇ ದೇವ? ಪುನಃ ನನ್ನ ಬಾಯಿಂದ ಕೇಳಿಸಿ ಪ್ರತಿಜ್ಞೆಯನ್ನು ವಾರ್ತೆಯನ್ನು ನುಡಿಸಬೇಡ ಪಾಂಚಾಲಿ. ನಾನು ಮಾಡಿದಂತ ಮರೆಯುವನಲ್ಲ, ಏನೆಂಬುವನಲ್ಲ. ಹೇಳುವುದು ಮಾತ್ರವಲ್ಲ, ಆಡಿದಂತೆ ನುಡಿಯಬೇಕೆಂಬುದೇ ನನ್ನ ಇಚ್ಛೆ ಸ್ವಾಮಿ. ಕೂಳಕೌರವರು ಬಾಳಿಗೆ ಕೂಳಕೌರವರು ಬಾಳಿಗೆ ಕಾಳು ಕಾಳು ಬಿಟ್ಟು ಹೋಗಿ ಕೂಳಕೌರವರು ಬಾಳಿಗೆ ಕಾಳು ಕಾಳು ಬಿಟ್ಟು ಹೋಗಿ ಪುರಮನೆಗಳ ಕುರುಕಲವನ್ನು ತಲಬಡಿಯಲು ಸೋಂತೆ ತಲಬಡಿಯಲು ಸೋಂತೆ ತಲಬಡಿಯಲು ಸೋಂತೆ. ಪ್ರಿಯೆ, ನೋಡೋಣ ನೋಡೋಣ. ಆಗಲೇ ಸಂಧ್ಯೆಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹನಂತೆ ನಿಂತಿರುವನು. ಅವನನ್ನು ಸಮಾಧಾನ ಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲಣ್ಣ. ಪ್ರಿಯೆ, ಸಂತಾಪ ಪಡಬೇರು ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಜಗತ್ತಿನ ಸುಖ ದುಃಖಗಳಿಗೆ ಸೀರೆ ಮೂಲ ಕಾರಣ ಶ್ರೀಕೃಷ್ಣನು ಹೇಳುತ್ತಿದ್ದನು. ಅರ್ಜುನ, ಕೌರವರೊಡನೆ ಯುದ್ಧ ಮಾಡೋದಕ್ಕಿಂತ ಈ ಭೀಮನ ಸಮಾಧಾನ ಪಡಿಸುವುದು ನನ್ನಿಂದಾಗದು. ಪಾಂಚಾಲಿ, ಅಣ್ಣನಾದ ದುರ್ಯೋಧನು ಅಣ್ಣನಾದ ಭೀಮಸೇನನು ಅಣ್ಣನ ಏಕೆ ಇಷ್ಟೊಂದು ಕೋಪದಿಂದಿರುವನು? ಏಕೆ ಈ ನನ್ನ ವಿರುಗುಗಳು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುತ್ತಿಲ್ಲವೇನು? ಅಗ್ಗದ ಸಮಯಕ್ಕೆ ಸರಿಯಾಗಿ ಬಂದೆ. ಸಮಯಕ್ಕೆ ನಿಮ್ಮಲ್ಲಿ ಯಾರೇನು ಕೋಪವಿಲ್ಲ. ಈ ಅರ್ಜುನ ಎದುರಿನಲ್ಲಿ ನಿಮ್ಮ ಬಂದು ಮಾತೊಂದು ಹೇಳಬೇಕೆಂದಿದ್ದರು. ಅದು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಹೇಳಿ ಬಿಡುವುದು. ಸಂಧಿಯ ಪ್ರಸ್ತಾಪವು ನಮ್ಮೆಲ್ಲರಿಗೂ ಉಚಿತವಾಗಿರಬಹುದು. ಈ ಪಾಂಡವರ ವಂಶಕ್ಕೆ ಕಳಕಳ ತರುವುದು. ಈ ಇದಕ್ಕೆ ನಿಮ್ಮ ಅನುಮತಿಯಾಗಲಿ, ಅರ್ಜುನ ಸಹಾಯವಾಗಲಿ ನಾನು ಆಕಾಂಕ್ಷಿಸುವುದಿಲ್ಲ. ಈ ನನ್ನ ಗದೆ ಇವೆರಡೇ ಸಾಕು ಕುರುಕುಲವನ್ನು ನಾಶ ಮಾಡುವುದು. ಏತರ ನಡೆತೆಯೋ ಆಸುರ ಫಲ ಏನಿರುವುದೇ ಧರ್ಮ ವಿಚಾರದ ಧರ್ಮವನ್ನರಿಯದೆ ಧರ್ಮಕ್ಕೆ ರಾಜಿರವಾದಿರಬಹುದೇ ಏತರ ನಡೆತೆಯೋ ನಿನ್ನ ಕೋಪವನ್ನು ತಡೆಯಲು ನನ್ನಿಂದ ಆಗದು. ಕೋಪ ಮಾಡಬೇಡ ಅಣ್ಣ. ಅಣ್ಣ ಧರ್ಮರಾಜನು ನಮಗೆ ಹಿರಿಯನಲ್ಲವೇ? ಆತನ ಮಾತಿಗೆ ವಿರುದ್ಧವಾಗಿ ನಡೆಯುವುದು ಅನುಚಿತ.
ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವನ್ನು ಮರೆಯುವುದು ನಿಮಗೆ ಉಚಿತವನಿಸುತ್ತಲ್ಲವೇ? ಅರ್ಜುನ, ಇಲ್ಲಿರೋನು ನಾನು ನೋಡವನು. ಈ ಸುದ್ದಿಯು ನನಗೆ ಸಂಧಿಯ ಪ್ರಾರ್ಥವನ್ನು ಕೇಳುವುದ ಇದು ಯಾವ ಪ್ರಾಜ್ಯವೂ ಇಲ್ಲ. ಪ್ರಾಣೇಶ್ವರ, ಸ್ವಲ್ಪ ತಡೀರಿ ಸ್ವಾಮಿ. ಅದು ಅಣ್ಣನು ಇತ ಕಡೆಗೆ ಬರುತ್ತಿರುವುದು. ನಿಮ್ಮ ಅಣ್ಣನ ಮಾತು ನನ್ನ ಸಾಲ ಮುಗಿದು ಹೋಗುವುದು. ಪ್ರಾಣೇಶ್ವರ, ಸಮಾಧಾನ ಸ್ವಾಮಿ. ಸೋದರಿ, ಪರಮಾತ್ಮ, ಹೋದ ಕಾರ್ಯವು ಏನಾಯ್ತು? ಹೋದವರು ಯಾರು? ಕೃಷ್ಣನಲ್ಲವೇ? ಪರಮಾತ್ಮ, ಸಭೆಯಲ್ಲಿ ಏನೇನು ನಡೆಯಿತು? ನಾನು ನಿರೀಕ್ಷಿತಂತೆ ನಡೆಯಿತು. ಸದ್ಯ ವಿಚಾರ ನಡೆಯಿತು. ಈ ನನ್ನಲ್ಲಿರುವುದು ಕೆಲಸವಿಲ್ಲ. ಅವ್ರಿಗೆ ಅವರು ಹೇಳಿ ನನಗೆ ತೋರಿದಂತೆ ನಾನು ನಡೆಯುವೆನು. ರಾಮೇಶ್ವರ, ಸ್ವಲ್ಪ ಸಮಾಧಾನ ತಂದುಕೊಳ್ಳಿ ಸ್ವಾಮಿ. ಅಣ್ಣನ ಮಾತು ಮುಗಿಯಲಿ, ನಂತರ ನೀವು ಇಷ್ಟದಂತೆ ಮಾಡಿದ್ರಿ. ನಿಮ್ಮನ್ನ ಮಾತು ಕೇಳಲು ಅನವಶ್ಯ ಇಲ್ಲ. ಅಜ್ಜನ ಅಪೇಕ್ಷೆಯಂತೆ ಅವರಿಗೆ 5 ಗ್ರಾಮಗಳಿಗೆ ಸಂದಿಯೇ. ಅಣ್ಣನನ್ನು ಕೇಳಿ ಸ್ವಾಮಿ. ಓದುತ್ತು ಅದಕ್ಕಾಗಲಿವೆ ಭೀಮಸೇನ. ಕೃಷ್ಣ, ಈಗ ಕೇಳಿದ್ದು ನಿನ್ನ ಒಂದು ಮಾತ. ಅಜ್ಞಾತ ವಾಸದಿಂದ ಬಂದಿಂದ ಅರ್ಜುನ ಕೈಗೆ ಬಳೆಯನ್ನು ತೋರಿಸಿದೆ. ಈ ಸಂಧಿಯನ್ನು ಬೆಚ್ಚಿಲ್ಲ ನಮ್ಮೆಲ್ಲರಿಗೂ ಸೀರೆ ಉಡಿಸಲು ಅಪೇಕ್ಷಿಸಿದೆಯಾ? ಈ ಪಾಂಡುಪುತ್ರದ ಮೇಲೆ ಇಷ್ಟೊಂದು ಕೋಪ ನಿನಗೆ ಹೇಗೆ? 5 ಗ್ರಾಮಗಳಿಗೆ ಸಂಧಿಯೇ? ಭೀಮಸೇನ, ನಿನಗೆ ಇಷ್ಟೊಂದು ಆಕ್ರೋಶವಿಲ್ಲದ್ದಲ್ಲಿ ಆ ಎಲಂಬಿಯನ್ನು ಹೇಗೆ ಹಾಳುತ್ತಿದ್ದೆ? ಶಾಂತನಾಗು. ದುರ್ಯೋಧನನಿಂದ ನಿನಗೊಂದು ಸಂದೇಶವನ್ನು ಇರುವುದು. ಈ ಭೀಮನ ಅನಂತರ ಸಂಬಂಧ. ಪರಮಾತ್ಮ, ಸಭೆಯಲ್ಲಿ ಏನೇನು ನಡೆಯಿತು? ಧರ್ಮನಂದನ, ನಿಮ್ಮ ಸಂದೇಶವನ್ನು ರಾಜ್ಯಸಭೆಯಲ್ಲಿ ತಿಳಿಸಿದ್ದನು. ಭೀಷ್ಮ, ದ್ರೋಣಾದ ವಿದ್ರಗಳು ಎಲ್ಲರೂ ಒಪ್ಪಿದರು. ಇಲ್ಲಿ ನನಗೂ ಕೆಲಸವಿಲ್ಲ. ನಾನಿದು ಮಾಡುವೆನು. ಭೀಮಸೇನ, ಸ್ವಲ್ಪ ನಿಲ್ಲು. ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ನೀನು ಒಪ್ಪುವ ವಿಚಾರ ಮುಂದೆ ಇರುವುದು. ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೋ. ಇಲ್ಲ, ನಿಂತಲ್ಲೇ ಹೇಳ್ಬಿಡು. ಇಲ್ಲವಯ್ಯ, ಎಲ್ಲಿ ಆ ಗದೆಯನ್ನು ಕೊಡು. ಅರ್ಜುನ, ಈ ಗದೆ ಕೂತ್ಕೊಳ್ಳೋರು ಹೇಳು. ಸಹೋದರಿ ಯಜ್ಞಶೈಲಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಗುಂಡೆಯ. ಅಣ್ಣ,
ನಿಮ್ಮ ಮಾತನ್ನು ನಾನು ಎಂದಾದರೂ ಮೀರಿದಂತೆ ಅಣ್ಣ. ಹಾಗಾದರೆ ತೆಗೆದುಕೊಡಿ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸು ತಂಗಿ. ಅಣ್ಣ, ಇದೇನು ಪರಿಹಾಸವೇ? ಇದು ಪರ್ಯಾಸವಲ್ಲ ತಂಗಿ. ಶತ್ರುಗಳ ಎಡೆ ಮುರಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತೆಯಂತೆ ಹಾಗೆ ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಪಾಂಚಾಲಿ ಕೃಷ್ಣ ಹೇಳಿದಂತೆ ನನ್ನ ಕೈಗಳನ್ನು ಸರಿಯಾಗಿ ಬಂಧಿಸು. ಆಗಲಿ ಸ್ವಾಮಿ. ಈಗ ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿರುವ ಹಗ್ಗವು ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿತು. ಯಾರು ಬಂಧಿಸಿದ್ರು? ಮತ್ತಿನ್ಯಾರು? ಏನು ಹೇಳಿದ ಕೃಷ್ಣ? ಈ ವ್ಯಾಧದಿಂದ ಬಂಧಿಸಲೇ ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಆತನ ತಮ್ಮನಾದ ದುಶ್ಯೋಧನು ಈ ಕಾರ್ಯವನ್ನು ಮಾಡಿದರು. ಇಂಥ ಸಾಹಸ ಮತ್ಯಾರಿಂದ ಸಾಧ್ಯ? ಯಾರನ್ನ ಸೈನಿ ನನ್ನ ಕರೆಗಳನ್ನು ಬಿಡಿಸು. ನೀಚನ ಕುಟುಂಬ ದುರಾಭಿಮಾನಿಯೋ ಚಕ್ರವನ್ನು ಮುಟ್ಟಿದ್ರು. ದುಡುಕುತ್ತ ಮೆರೆದ ಕೌರವನ ಶ್ರೀಲಂಕಪತಿಯೇ ನೀ ಬೇಡ. ದುಡುಕುತ್ತ ಮೆರೆದ ಕೌರವನ ಶ್ರೀಲಂಕಪತಿಯೇ ನೀ ಬೇಡ. ಐದು ಗ್ರಾಮವ ಕೊಡಲು ನಿಮ್ಮನಿಗೊಂದು ಊರನ್ನು ಕೊಡಲ. ಐದು ಗ್ರಾಮವ ಕೊಡಲು ನಿಮ್ಮನಿಗೊಂದು ಊರನ್ನು ಕೊಡಲು ಎಂದು ನಿಂದಿಸಿದ ನನ್ನನ್ನು ವಂದಿಸಿದ. ದುಡುಕುತ್ತ ಮೆರೆದ ಕೌರವನು ಶ್ರೀಲಂಕಪತಿಯೇ ನೀ ಬೇಡ. ಕೌರವನು ಶ್ರೀಲಂಕಪತಿಯೇ ನೀ ಬೇಡ. ಐದು ಗ್ರಾಮವ ಕೊಡಲು ನಿಮ್ಮನಿಗೊಂದು ಊರನ್ನು ಕೊಡಲ. ಐದು ಗ್ರಾಮವ ಕೊಡಲು ನಿಮ್ಮನಿಗೊಂದು ಊರನ್ನು ಕೊಡಲು ಎಂದು ನಿಂದಿಸಿದ ನನ್ನನ್ನು ವಂದಿಸಿದ. ದುಡುಕುತ್ತ ಮೆರೆದ ಕೌರವನು ಶ್ರೀಲಂಕಪತಿಯೇ ನೀ ಬೇಡ. ಶ್ರೀಲಂಕಪತಿಯೇ ನೀ ಬೇಡ. ಐದು ಗ್ರಾಮಗಳಲ್ಲ, ಒಂದು ಊರಲ್ಲ. ಗೋವಿನ ಪಾದದಲ್ಲಿ ಮುಳ್ಳು ಬರುವಷ್ಟು ಜಾಗವನ್ನು ಕೊಡುವುದಿಲ್ಲ. ಇದ್ದವೇ ಹೊರತಾಗಿ ಮತ್ತು ಏನೂ ದೊರೆಯುವುದಿಲ್ಲವೆಂದು ಹೇಳಿದನು. ಮಾತಾಡು. ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ. ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ. ಅದು ಯುದ್ಧ. ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಅಗ್ರಜ, ನಿನ್ನ ಕಡೆಯ ಉತ್ತರವೇನು? ಪಾಂಚಾಲಿ ನನ್ನ ಕರಗಳನ್ನು ಬಿಡಿಸು. ನನ್ನ ಕೈಗಳನ್ನು ಬಿಡಿಸು. ಅರ್ಜುನ ನನ್ನ ಕೈಗಳನ್ನು ಬಿಡಿಸು. ಏನು? ಯಾರು ಬಿಡಿಸಬೇಕು? ಯಾರು? ನಾನು ವಾಯುದೇವರ ವಂಶವೇನಿ. ಜನಿಸಿದ್ದು ನಿಜವಾದರೆ, ಶ್ರೀ ವೀರಮಾತೆಯಾದ ಕುಂತಿ ದೇವಿ ಸನ್ನಿಪಾನ ಮಾಡಿದ್ದು ನಿಜವಾದರೆ, ನಾಳೆ ಯುದ್ಧದಲ್ಲಿ ಕುರುವಂಶವನ್ನು ನಾಶ ಮಾಡಿ ಬರುವುದು. ಇದಕ್ಕೆ ಶ್ರೀಕೃಷ್ಣ ಪಾದವೇ ಸಾಕ್ಷಿ. ಪರಿಸೂರ್ಯ
ಕಂಡ ಗೌರವ ಗುಂಡಿನ ದೇವಿ ಪಾಂಡವರಿಂದ ಕುಂಭದ ಮುಟ್ಟಿನ ಕಂಡ ಗೌರವರ ಗುಂಡಿನ ದೇವಿ ಪಂಡವರ ನುಂಡವೀಣದ ತಂಡೆಗಳಿಸದ ಓಡಿಸುವೆ ಪಂಡವರನ್ನು ತುಂಡವೀಣದ ತಂಡಗಳಿಸದ ಓಡಿಸುವೆ ಹರಿಯಲಾರದ ಗೋರಸನ್ ದೇಹದಾಪಿಯಳ್ ಮುಳುಗಿದೆ ಹರಿಯಲಾರದ ಗೋರಸನ್ ದೇಹದಾಪಿಯಳ್ ಮುಳುಗಿದೆ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸೆನ್ನ ಬಾಸರ ಬೆಳಗಿಸೆನ್ನ ಬಾಸರ ಬಂಧು ಬಾಂಧವರೆಂಬ ಪಾತಕ್ಕೆ ಸಿಲುಕಿ ನೊಂದಿಪ ಹಿಂದು ತಾಪರೆ ಬಂಧು ಬಾಂಧವರೆಂಬ ಪಾತಕ್ಕೆ ಸಿಲುಕಿ ನೊಂದಿಪ ಹಿಂದು ತಾಪರೆ ಹೀಗೆ ಸೋದನೆಯ ಗೈತದೆ ಹೀಗೆ ಸೋದನೆಯ ಗೈಯದೆ ಕಾಲಿಸಿಂದು ಬಾಸರ 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 ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ ಕರ್ಣ ಕರ್ಣ ಯಾರು 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 ತಾಯಿ ನನ್ನ ಏಕಗರ್ಭಿಯನ್ನು ಭಂಗಪಡಿಸಿದವರು ಯಾರು ಕುಮಾರ್, ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುತ್ತಿರುವ ಆ ಸೂರ್ಯ ದೇವನ ಜಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀಯಳು ನಾನೇನಪ್ಪ. ಕುಂತಿ ಈ ನೀನು ಹಾಗೆ ಎಂದರೆ ನನ್ನ ಎತ್ತ ತಾಯಿ. ಹೌದು ಕುಮಾರ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದಳು ಜನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಸುವರ್ಣ ಭೂಮಿ ಅಮ್ಮ, ಕರುಣೆಯ ತೋರಿದೆ ಸುವರ್ಣ ಭೂಮಿ ಜನಿಸಿದ ಮರುಗಣವೇ ಅಮ್ಮ, ಅಮ್ಮ ಜನಿಸಿದ ಮರುಗಣವೇ ಜನಗಣವೇ ಮಗುವಮ್ಮ ನಾನಾಗ ಏನಂದರು ಮಗುವಮ್ಮ ನಾನಾಗ
ಅಪರಾಧ ಏನನ್ನು ತಾಯಿ ನಾ ಮಾಡಿದ ಅಪರಾಧ ಏನನ್ನು ತಾಯಿ ಅಕ್ಷಮವೆನಿದೆ ಅಕ್ಷಮವೆನಿದೆ ಮಗನೆಂಬ ಮಮಕಾರ ಅಮ್ಮ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗೆ ಐವರ ಮಾತೆ ನಿನಗೆ ಬಹುದಿನದ ಬಯಕೆ ಬಲಿಸಿದಮ್ಮ ಬಯಸಿದ ಸರೋಜನವು ಸರಿಸಿದಮ್ಮ ಬಹುದಿನದ ಬಯಕೆ ಬಲಿಸಿದಮ್ಮ ಎಂತ ಕೀರ್ತಿಯಮ್ಮ ನನ್ನದು. ನಾನು ಜನಿಸಿದ ಕೂಡಲೇ ಈ ಗಂಗಾ ನದಿಯಲ್ಲಿ ತೇಲಿ ಬಿಡಲು ಕಾರಣವೇನುತ್ತಾಯಿ? ನಾನು ಮಾಡಿದ ಅಪರಾಧವನ್ನು ಎನ್ನುತ್ತಾಯಿ.
ಬದುಕಿನಲ್ಲಿ ಇದುವರೆಗೂ ಎಷ್ಟು ಕಷ್ಟವನ್ನು ಅನುಭವಿಸಿದನು ಆ ಭಗವಂತನಿಗೆ ಮಾತ್ರ ತಿಳಿದಿರುವುದು ಕಂದ. ಇನ್ನು ಪ್ರಪಂಚವೆಲ್ಲವೂ ನಿನ್ನನ್ನು ಸೋತ ಹೀನ ಎಂದು ಹೇಳಿಸಿ ಮಾತನಾಡುತ್ತಿರುವಾಗ ಮನಸ್ಸಿನಲ್ಲಿ ನಿನಗೆ ಎಷ್ಟು ನೊಂದುಕೊಂಡಿರುವೆಯೋ. ಇದಕ್ಕೆಲ್ಲ ನಾನೇ ಕಾರಣವಪ್ಪ. ಮಾಡಿದ ಅಪರಾಧವನ್ನು ಕ್ಷಮಿಸು ಕಂದ. ಅಮ್ಮ ಅಮ್ಮ, ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಠವಲ್ಲ ತಾಯಿ. ಕುಮಾರ, ಆದದು ಹಾಗೆ ಹೋಯಿತು. ವೈರಿಗಳಾದ ಆ ಕೌರವರನ್ನು ಸೇರಿ ಪಾಂಡವರಿಗೆ ಕಿಡಕದು ಹೊರಿಸಬೇಡ, ಅವರಿಗೆ ಸೌಭಾಗ್ಯ ದಾನ ಮಾಡುತ್ತದ್ದ. ಅಮ್ಮ, ಅದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳುತ್ತಾಯಿ, ಅಗತ್ಯವಾಗಿ ನಡೆಸಿಕೊಡುವೆನು. ಕುಮಾರ, ಹೇತ ತಾಯಿಯಾದ ನಾನೇ ನಿನ್ನ ಬಳಿಗೆ ಬಂದು ಭಿಕ್ಷೆಯನ್ನು ಬೇಡುತ್ತಿರುವೆನು ಕಂದ. ಪಾಂಡವರನ್ನು ಉಳಿಸು ಕರ್ಣ, ಪಾಂಡವರನ್ನು ಉಳಿಸು. ಅಮ್ಮ, ನೀನು ಹಿರಿಯ ಮಾತೆ, ನೀನೇ ಹೇಳು, ಈ ಪಾಪಿಗೆ ಅಂತ ಭಾಗ್ಯ ಎಲ್ಲಿ ತಾನೇ ದೊರಕುವುದು ಅಮ್ಮ? ನಿಶ್ಚಯ ಕಂದ, ಏನಿನ ಮಾತು ನಿಶ್ಚಯ. ಪಾಂಡವರು ನಿನ್ನ ಬೆನ್ನಿನಲ್ಲಿ ಬಿದ್ದ ಸಹೋದರರಲ್ಲವೇನು? ಏನು ನೀವಾರು ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ಈ ಹೆಣ್ಣ ತಾಯಿ ಕಣ್ತುಂಬ ನೋಡಿ ಸಂತೋಷ ಪಡಬಾರ್ದೆ ಕಂದ, ಸಂತೋಷ ಪಡಬಾರ್ದೆ. ಅಮ್ಮ, ಪಾಂಡವರ ಪ್ರಾಣವೇ ನನ್ನ ಪ್ರಾಣವೊಂದು ಶ್ರೀಕೃಷ್ಣ ಪರಮಾತ್ಮನು ಅಭಯವನ್ನು ಕೊಟ್ಟಿರುವಾಗ ಅವರ ಪ್ರಾಣಕ್ಕೆ ಬೈ ಎಲ್ಲಿಂದ ಬರುವುದು ತಾಯಿ? ಪಡೆದು ಹೇಗೆ ತಾನು ಸುಮ್ಮನಿರಲಿಕ್ಕಂದ. ಲೋಕೈಕ ವೀರನಾದ ನೀನು ಆ ದುರ್ಯೋಧನು ಸದಾ ಪಾಂಡವರಿಗೆ ಕಿಡಕನ್ನೇ ಹಾರಿಸುತ್ತಿರುವಾಗ ಏಕ ತಾಯಿಯಾದ ನಾನು ಭಯ ಪಡೆದು ಹೇಗೆ ಸುಮ್ಮನಿರಲಿ? ನಾಳೆ ನಡೆಯುವ ಯುದ್ಧದಲ್ಲಿ ನೀನು ಪ್ರಾರಂಭಕರಾಗಿ. ಅಮ್ಮ, ಈ ಕರ್ಣನು ಅಂತ ನೀತಿನಲ್ಲ ತಾಯಿ. ಹೋಗಲಿ ಬಿಡು ಕಂದ, ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕುಳಿಯುವರು, ಅದೇ ದೈವ ಇಚ್ಛೆಯಲ್ಲವೇ. ಕರ್ಣ, ಕೊನೆಯದಾಗಿ ನನ್ನದೊಂದು ಮಾತ್ರ ನಡೆಸಿಕೊಡುವೆಯಾ ಕಂದ? ಅದೇನೋ ಹೇಳುತ್ತಾಯಿ, ಅಗತ್ಯವಾಗಿ ನಡೆಸಿಕೊಡುವೆನು. ಖಂಡಿತವಾಗಿಯೂ ನಡೆಸುವೆಯಾ? ಖಂಡಿತವಾಗಿ ನಡೆಸಿಕೊಡುವೆನು ತಾಯಿ. ಎತ್ತ ಕರುಳಿನ ಬಾಲೆಯನ್ನು ನಾವಲ್ಲೇ, ಕಟ್ಟ ಕಡೆಯೊಳ್ ಧರ್ಮದಾದಿನಲ್ಲೇ, ಕಟ್ಟ ಕಡೆಯೊಳ್ ಕರ್ಮದಾದಿನ ಕಾಲಿಡನಲ್ಲೇ, ಇದೋ ಕೊಡುವೆಯನ್ನು ಬಾಧೆಯನ್ನು ಬಿಡು ಹಿಂಸೆಯ ಜನನೇ. ತೊಟ್ಟೆ ಬಾಣವ ಪುನಃ ತೊಡೆದಿರು ಕಟ್ಟ ಕಲಿಗೆ ತನಕ. ದೇಶವ ಬಿಡು ಕರ್ಣನ ಭಾಷೆಯ ಕೇಳಮ್ಮ, ದೇಶವ ಬಿಡುವಮ್ಮ. ಇಳಿಯುವುದೊಂದೇ ಬಾಣದಲ್ಲಿ ತೊಡುವುದಿಲ್ಲ ಮತ್ತೊಂದ. ಇಳಿಯುವುದೊಂದೇ ಬಾಣದಲ್ಲಿ ತೊಡುವುದಿಲ್ಲ ಮತ್ತೊಂದ. ಮುಗಿಲೆ ಇಳಿದು ಬರಲಿ, ಈ ಕರೆಯ ಬಿರಿದು ನಿಲ್ಲಲಿ, ಮುಗಿಲೆ ಇಳಿದು ಬರಲಿ, ಈ ಕರೆಯ ಬಿರಿದು ನಿಲ್ಲಲಿ. ಬಿಡ್ತಾನೆ ಕಪ್ಪೆ ನಮ್ಮ ಈ ಮಾತು ಸತ್ಯವಮ್ಮ, ಬಿಡು ಚಿಂತೆಯ ಜನನಿ. ಕುಮಾರ, ಶರಣ. ಅಮ್ಮ, ಕಂದ, ನಾಳೆ ನಡೆಯುವ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನೀನು ನಾನು ನೀನು ನಾನು ನೀನು ದೊಡ್ಡ ಮಾಡುವುದು. ಸುರಚಂದ್ರಾದಿಗಳೇ, ಅಷ್ಟದಿಕ್ಪಾಲಕರೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಅಮ್ಮ, ಅಮ್ಮ, ನನಗೊಂದು ಮಾತನ್ನು ನಡೆಸಿಕೊಡುವೆ ತಾಯಿ.
ಅದೇನೆಂದು ಹೇಳು ಕಂದ. ಅಮ್ಮ, ಈ ಯುದ್ಧ ಮುಗಿಯವರೆಗೂ ನಾನು ನಿನ್ನ ಮಗನೆಂಬ ವಿಚಾರವು ಯಾರಿಗೂ ತಿಳಿಸಬೇಡ ತಾಯಿ. ಅಮ್ಮ, ಈ ಪ್ರಪಂಚದಲ್ಲಿ ದೈವವಿಲ್ಲದವರು ಬದುಕಿದ್ದು ಎಷ್ಟವರ ಅಲ್ಲವೇ? ಅಮ್ಮ, ನಿನ್ನ ಮಗವನು ನೀ ಯುಗದಿ ಕಾಣಲಹುದೆ ಮುಂದೆ. ಅಮ್ಮ, ನಿನ್ನ ಮಗವನು ನೀ ಯುಗದಿ ಕಾಣಲಹುದೆ ಮುಂದೆ. ಬಗೆ ಬಗೆಯೊಳು ನೊಂದು ಕಣ್ಣೀರಗೈಲಿ, ಬಗೆ ಬಗೆಯೊಳು ನೊಂದು ಕಣ್ಣೀರಗೈಲಿ. ಅಮ್ಮ ತಾಯೇ ಹೋಗಿ ಬರುವೆಯ, ಅಮ್ಮ ಹೋಗಿ ಬರುವೆಯ. ಬಗೆ ಬಗೆಯೊಳು ಬಗೆ ಬಗೆಯೊಳು ಒಂದು ಅಮ್ಮ ಹೋಗಿ ಬರುವೆಯ. ವಿಧಾತನ ನಾಟಕವನ್ನು ಬಲ್ಲವರ್ಯಾರು? ಮಾನವ ಜೀವ ಮೋಹಾಂಧಕಾರ, ಎಲ್ಲ ಮಾಯೆ ಮಾಯಾಜಾಲ. ಗೈದ ಮೋಸದಿಂದ ಜಗದಿ, ಗೈದ ಮೋಸದಿಂದ ಜಗದಿ. ಚೆನ್ನಯ ಪಾಲು ಕಣ್ಣೀರು ಜಗದಿ, ಚೆನ್ನಯ ಪಾಲು ಕಣ್ಣೀರು ಜಗದಿ. ಪಾಲಿ ಪರ್ಯಾರೋ ನೀನನ ದಯದಿ, ಪಾಲಿ ಪರ್ಯಾರೋ ನೀನನ ದಯದಿ. ಕೊನೆಗಾಳಿ ದಯ ಕರ್ಮದ ಬಂಧನ, ಕೊನೆಗಾಳಿ ದಯ ಕರ್ಮದ ಬಂಧನ. ದಾರಿಯ ಕಾಣದೆ ಅಂದನ ತೆರನಾದೆ, ದಾರಿಯ ಕಾಣದೆ ಅಂದನ ತೆರನಾದೆ. ಗೈದ ಮೋಸದಿಂದ ಕರೀನಾದೆ ಜಗದಿ. ಉಳಿಸಿದೆ ಕಣ್ಣೀರ ಕಣ್ಣೀರ. ದಯವಿಚ್ಚಂತೆ ಆಗಲಿ, ನಾನು ಈಗಲೇ ಯುದ್ಧಕ್ಕೆ ಹೋಗುವೆನು.